ಸಮಾವೇಶ ಅಂತ ಕೇಳ್ತಾ ಇದ್ದಾರೆ ಬಿ ಜೆ ಪಿಗರು. ತಪ್ಪೇನಿಲ್ಲ, ಕೇಳಬೇಕು. ವಿರೋಧ ಪಕ್ಷದ ಕೆಲಸ ಅದು. ಏನು ಅಂಥ ಸಾಧನೆ ಮಾಡಿದಿರಪ್ಪ, ಕಸ ಎಲ್ಲ ದೇವಳೆಬ್ಸಿದಿರಿ, ಅಲ್ಲೇನೂ ಇಲ್ಲ, ಎಂಥದ್ದು ನಿಮ್ಮ ಸಾಧನೆ ಅನ್ನುವಂಥ ಮಾತುಗಳು ಅವ್ರು ಕೇಳ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಬಸವರಾಜ ಬೊಮ್ಮಾಯಿಯವರು ಕೇಳ್ತಾ ಇದ್ದಾರೆ. ಕರ್ನಾಟಕದ ಇತಿಹಾಸದಲ್ಲಿ ಕಳೆದ 2.5 ವರ್ಷ ಆರ್ಥಿಕವಾಗಿ ಕರಾಳ ದಿನಗಳು, ಕೆಟ್ಟ ದಿನಗಳಾಗಿ ಹೋದಪ್ಪ ಇವು. 2.5 ಲಕ್ಷ ಕೋಟಿ ಸಾಲ ಪಡೆದಿರೋದೇ ರಾಜ್ಯ ಸರ್ಕಾರದ ಸಾಧನೆ. ಸಾಧನೆ ಏನಂದ್ರೆ 2.5 ಲಕ್ಷ ಕೋಟಿ ರೂಪಾಯಿ ಸಾಲ ಪಡ್ಕೊಂಡ್ರು, ಇದೇ ಇವ್ರ ಸಾಧನೆ. ಅಡ್ಡಿಲ್ಲ, ಒಳ್ಳೆಯದು. ಇದೇ ಕಾಲಕ್ಕೆ ಒಂದು ಪ್ರಶ್ನೆಯನ್ನು ಇವ್ರಿಗೂ ಮಾಡಬೇಕಾಗ್ತದೆ. ಅಲ್ರಿ, ಅವ್ರು ಕೇಳಿದ್ರೆ ಅಡ್ಡಿಲ್ಲ, ನಿಮ್ಮ ಸೆಂಟ್ರಲ್ ಗೌರ್ಮೆಂಟ್ ಆದರು, ನಿಮ್ಮದು ಅದಲ್ಲ ಸರ್ಕಾರ, ಅಲ್ಲೇ ಆಗ್ರಿ ಈ ಸಾಲ 40 ಲಕ್ಷ ಕೋಟಿ 50 ಲಕ್ಷ ಕೋಟಿಗಳ ಸಾಲದ ಟ್ಯಾಕ್ಸ್ ಬಂದು ನಮ್ಮದು 205 ಲಕ್ಷ ಕೋಟಿ ರೂಪಾಯಿ ಸಾಲ ಆಗ್ಯದ, ಇದಕ್ಕೇನು ಉತ್ತರ ಕೊಡ್ತೀರಿ ಅಂತ ಕಾಂಗ್ರೆಸ್ಗರು ಕೇಳ್ತಾರೆ. ಯಾಕಂತಂದ್ರೆ ಇದು ಆರೋಪ ಪ್ರತ್ಯಾರೋಪ, ಮತ್ತು ಸುಳ್ಳು ಅಲ್ಲ, ಅವು ಸತ್ಯನ. ಸೆಂಟ್ರಲ್ ಗೌರ್ಮೆಂಟ್ ಸಾಲದಾಗದಲ್ರಿ, ನೀವು ಒಳ್ಳೆ ಆಡಳಿತ ಕೊಟ್ಟ, ನೀವು ಬೆಲೆ ಏರಿಕೆಯನ್ನು ಏರಿಸಲಾರ್ದ, ಪ್ರತಿಯೊಬ್ಬರಿಗೆಲ್ಲ ಶಿಕ್ಷಣ ಸಿಗುವಂಥದ್ದು, ರೈತರಿಗೆ MSP ಕೊಟ್ಟಿದ್ರ, ಇವತ್ತು ಕಾಂಗ್ರೆಸ್ಸಿಗರು ಈ ಮಾತು ಮಾತಾಡ್ತಿದ್ರ. ಬಸವರಾಜ ಬೊಮ್ಮಾಯಿಯವ್ರ ಮಾತು ಅತ್ಯಂತ ಯೋಗ್ಯ. ಹೌದು, 2.5 ಲಕ್ಷ ಕೋಟಿ ರೂಪಾಯಿ ಸಾಲ ಆಗ್ಯದ. ಅದಕ್ಕೆ ಇವ್ರು ಹೇಳ್ತಾರೆ ಸಿದ್ದರಾಮಯ್ಯವ್ರು, ಇಲ್ಲರಿ ನಮ್ಮ ವರ್ಷಕ್ಕೆ ನಾವು 4 ಲಕ್ಷ ಕೋಟಿ ರೂಪಾಯಿ ನಾವು ಟ್ಯಾಕ್ಸ್ ಕೊಡ್ತೀವಿ, ನಮ್ದು ಅಟ್ಲೀಸ್ಟ್ ಒಂದು 40% ಕೊಟ್ಟರೆ ನಾವಾಗ ಸಾಲ ಮಾಡೋಣ ಅಂತ ಕೇಳ್ತಾರೆ ಅವ್ರು. ಅಂದ್ರೆ ಒಂದು ಬಟ್ಟೆ ಆ ಕಡೆ ಆದರೆ ಉಳಿದ 3 ಬಟ್ಟೆ ಇವ್ರ ಕಡೆ ಅದಾವೆ, ಇಬ್ಬರು ಅವರು ಅಂತ. ಅದೇ ಕಾಲಕ್ಕೆ ಛಲವಾದಿ ರಾಯಸ್ವಾಮಿ ಇವರು ದೊಡ್ಡ ಮಾತಾಡ್ತಾರೆ, ಇಲ್ಲಂದ್ರೆ ಮಾತಾಡ್ಬೇಕು ಮಾತಾಡ, ಅವ್ರ ಹಕ್ಕೂ. ಕಾಂಗ್ರೆಸ್ ಸರ್ಕಾರ ಹೊಸಪೇಟೆಯಲ್ಲಿ ಮಾಡಲು ಹೊರಟಿರುವ ಸಾಧನಾ ಸಮಾವೇಶವಲ್ಲ,